Good morning, everyone. Today we are going to start a prose for PUC second year English. Title is To Dear. This is written in the form of a story by Leo Tolstoy. Leo Tolstoy was the greatest reputed, world class, world famous novelist who wrote a novel titled War and Peace. So come to the story, come to the prose. Title is To Dear. To dear means costly, or you may say expensive, means tutti. So once upon a time there was a country titled Monaco. Monaco is the name of country where very small country, tiny country, where 7,000 peoples were staying, or you may say residing. And there was a king. Who ruled that particular country, as well as for the purpose of protection 60 soldiers were there. Court, administration, jail, priest, church, everything was there, but in a small scale. ಮೊನಾಕೋ ಒಂದು ಸ್ಮಾಲ್ ಸೈಜ್ ಅಥವಾ ಚಿಕ್ಕದಾದ ದೇಶ. ಅಲ್ಲಿ 7,000 ಜನರಿದ್ದರು, ಜನಸಂಖ್ಯೆ ಪಾಪ್ಯುಲೇಷನ್. 60 ಸೋಲ್ಜರ್ಸ್ ಇದ್ದರು, ಸೈನಿಕರಿದ್ದರು. ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕಾದ್ರೆ ಕೋರ್ಟ್, ಒಂದು ನ್ಯಾಯ ಸಿಸ್ಟಮ, ನೆಕ್ಸ್ಟ್ ಚರ್ಚ್ ಅದ, ಚರ್ಚ್ದಾಗ ಇರ್ತಕ್ಕಂಥ ಫಾದರ್ ಪೂಜಾರಿ ಇರ್ಬೋದು, ಈ ಒಂದು ಎಲ್ಲ ಸಿಸ್ಟಮನ್ನು ಸೆಟ್ ಮಾಡಿದ್ದನು ಅದಕ್ಕೆ ದಟ್ ಇಸ್ ಕಾಲ್ಡ್ ಅಡ್ಮಿನಿಸ್ಟ್ರೇಷನ್. And actually it was settled Mediterranean Sea, on the border of Italy and Mediterranean Sea. So the main source of revenue or tax, if you want to handle a country, you have to collect, अथवा the king has to collect taxes, various types of taxes. ಒಂದು ದೇಶ ನಡೆಸಬೇಕಾದ್ರೆ ಅಥವಾ ಒಂದು ಹ್ಯಾಂಡಲ್ ಮಾಡಬೇಕಾದ್ರೆ, ಆಡಳಿತವನ್ನು ನಡೆಸಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಅದೇ ಪ್ರಕಾರ ಆ ರಾಜ ಏನು ಮಾಡ್ತೀವಿ ಅಂದ್ರೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಿರ್ತಾವೆ. ಫಾರ್ ಎಕ್ಸಾಂಪಲ್, ಗೇಮಿಂಗ್ ಹೌಸ್, ಲಾಟ್ರಿ ಸೆಂಟರ್ಸ್, ಟೊಬ್ಯಾಕೋ ಪ್ರಾಡಕ್ಟ್, ನೆಕ್ಸ್ಟ್ ವೈನ್ ಶಾಪ್. ಇದರಿಂದ he used to get tax. One more tax is there, poll tax. Poll tax in the sense per head tax ಅಥವಾ personal tax.
ಈ ಥರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಆ ಆಡಳಿತವನ್ನು ಏನು ಮಾಡ್ತಿಪ್ಪ ಅಂದ್ರೆ ನಡೆಸ್ತಿರ್ತಾರೆ. knowingly, unknowingly, directly, indirectly, or you may say coincident, the murder had taken place in that particular country. So, criminal was caught and he was punished. ಅಚಾನಕ್ ಏನಾಗ್ತದಪ್ಪ ಅಂದ್ರೆ ಮೊದಲು ಯಾವಾಗಲೂ ಆಗಿಲ್ಲ ಅಂತ ಇಟ್ ವಾಸ್ ಫಸ್ಟ್ ಟೈಮ್ ಇನ್ ದ್ಯಾಟ್ ಕಂಟ್ರಿ ಇನ್ ದ ಮೊನಾಕೋ. ಪ್ರಪ್ರಥಮವಾಗಿ ಮೊನಾಕೋ ದೇಶ ಆಗಿರ್ತಕ್ಕಂಥ ಒಂದು ಘಟನೆ ಅಂದ್ರೆ ಏನಾಗಿದೆಪ್ಪ ಅಂದ್ರೆ ಮರ್ಡರ್ ಆಗಿದೆ. ಇಂಥವ್ರು ಏನು ಮಾಡ್ತಾರೋ ಅಪರಾಧಿ ಏನಿರ್ತಾರಲ್ಲ ಕ್ರಿಮಿನಲ್ ಅವ್ರಿಗೆ ಹಿಡಿದಿರ್ತಾರೆ. ಹೇಳಿದ ಪನಿಷ್ಮೆಂಟ್ ಕೊಡ್ತಾವ. ಪನಿಷ್ಮೆಂಟ್ ಕೊಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಜಡ್ಜ್ ಅವ್ನು ಏನು ಪನಿಷ್ಮೆಂಟ್ ಕೊಡ್ತಾನ, to cut off head, to cut off criminals head. ಗಂಭೀರ ಅಪರಾಧ, ಗಂಭೀರ ಶಿಕ್ಷೆ. So, and actually there should be a machine that is called Benito machine, which is used for to cut off the criminal's head. ಆಯ್ತು, ಮುಂದೆ ಏನಾಗ್ತದ, ಈಗ ಸ್ವಲ್ಪ ಒಂದು ಪನಿಷ್ಮೆಂಟನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರ ಕಡೆ ಕಂಪಲ್ಸರಿ ಏನಿರಬೇಕು ಅಂದರೆ ಕಲೆಕ್ಟ್ ಒಂದು ಮಷಿನ್, ಕುತ್ತಿಗೆ ಕತ್ತರಿಸಂಥ ಒಂದು ಮಷಿನ್ ಬೇಕಾಗ್ತದೆ. ಆದರೆ ಅವ್ರ ಕಡೆ ಇಲ್ಲ, ಬಿಕಾಸ್ ಇಟ್ ವಾಸ್ ವೆರಿ ಸ್ಮಾಲ್ ಕಂಟ್ರಿ. ಸೊ ಕಿಂಗ್ ಆರ್ ಹಿಸ್ ಮಿನಿಸ್ಟರ್ಸ್ requested to the neighboring country. First they tried to France, to French. ಫ್ರಾನ್ಸ್ ಅವ್ರಿಗೆ ಏನು ಮಾಡ್ತಾರೋ ಅವರು ಒಂದು ಲೆಟರ್ ಕಳಿಸ್ತಾರೋ, ಗಲಿಟಲ್ ಮಷೀನನ್ನು ಕಳಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೋ. ಇನ್ ದಿ ಫಾರ್ಮ್ ಆಫ್ ಲೆಟರ್ ದೇ ರಿಕ್ವೆಸ್ಟೆಡ್ ಟು ಸೆಂಡ್ ಅ ಗಲಿಟಲ್ ಮಷೀನ್. ಸೊ France government replied with the cost. It was 1600 francs. And the French ದವರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರತ್ಯುತ್ತರ ಕೊಡ್ತಾವ್ರು ಪತ್ರ ಮುಖಾಂತರ. ಅದರ ಟೋಟಲ್ ಬೆಲೆ ರೆಂಟ್, ಅದರ ಜೊತೆ ಒಬ್ಬ ಎಕ್ಸ್ಪೀರಿಯನ್ಸ್ ಹ್ಯೂಮನ್ ಬೀಯಿಂಗ್ ವಿಚ್ ಹೂ ಈಸ್ ಮೇಡ್ ಫಾರ್ ಟು ಕಟ್ ಆಫ್ ದಿ ಹೆಡ್, ಅದೆಲ್ಲ ನಾವು ಕಳಿಸ್ತೀವಿ. ಅದರ ಆದ್ರೆ ಅದರ ಕಾಸ್ಟ್ ಎಷ್ಟಾಗ್ತದಪ್ಪ ಅಂದ್ರೆ 16,000 ಆಗುತ್ತದೆ ಅಂತ ಹೇಳ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಇಟ್ ವಾಸ್ ಸೋ ಕಾಸ್ಟ್ಲಿ ಫಾರ್ ಮೊನಾಕೋ ಕಿಂಗ್. ಇಂಥವು ಏನು ಮಾಡ್ತಾನೆ, ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾನು, ನೋಡ್ತಾನು, ಇದು ಭಾಳ ತುಟ್ಟಿ ಆಗ್ತದೆ ಅಂತ ಹೇಳ್ತಾರೆ. ಅದರ ಸಲುವಾಗಿ ಆ ಮಷೀನನ್ನು ನಮ್ಗೆ ಬೇಡ. ಮುಂದೆ ದ ಸೇಮ್ ಲೆಟರ್ ವಾಸ್ ಸೆಂಟ್ ಟು ಇಟಾಲಿ ಗವರ್ಮೆಂಟ್ and they replied in the form of letter. Its cost was 12,000 rupees. And ಮುಂದೆ ರಾಜ, ಮಿನಿಸ್ಟರ್ಸ್ ಅವರೆಲ್ಲರೂ ಒನ್ಸ್ ಅಗೇನ್
they held meeting, conducted meeting and discussed on that particular matter. The same letter was sent to the Italy government. Within some 2-3 days, they received a letter from Italy government, and that Galitton's rent as well as experienced hand they were ready to send, but its cost was 12,000 rupees. ಅದರ ಬೆಲೆ ಎಷ್ಟು ಆಗ್ತದಪ್ಪ ಅಂದ್ರೆ 12,000 ರೂಪಾಯಿ ಆಗ್ತಾವ ಅಂತ ಹೇಳ್ತಾರೆ. ಅದು ಕೂಡ ನಮ್ಗೆ ಏನಂತಪ್ಪ ಅಂದ್ರೆ ಇಟ್ ವಾಸ್ ಸೋ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್ ಫಾರ್ ಅಸ್ ಅಂತ ಹೇಳ್ತಾರೆ ರಾಜ. ಕಿಂಗ್ wanted to punish that particular criminal, but he was not willing to spend a lot of money. Punishment ಅಂತ ಕೊಡೋದದ, ಆದ್ರೆ ದುಡ್ಡು ಭಾಳ ಖರ್ಚು ಮಾಡೋದು ಅದ್ರಾಗ ಏನು ಅರ್ಥವೇ ಇಲ್ಲ ಅಂತ ಹೇಳಿ. ಬಿಕಾಸ್ if he spent maybe 16,000, maybe 12,000 rupees per head, tax will be more or less per head 2 rupees has to collect you. Suppose ಏನರೆ ನಾವು ಇಷ್ಟು ದುಡ್ಡು ನಾವು ಖರ್ಚು ಮಾಡಿದ್ದೀವಿ ಅಂದರೆ 16,000 ಇರ್ಬೋದು, 12,000 ಇರ್ಬೋದು. ಪರ್ಸನಲ್ ಟ್ಯಾಕ್ಸ್ ಪರ್ ಹೆಡ್ ಟ್ಯಾಕ್ಸ್ ಹಾಕಬೇಕಾಗ್ತದ. ಅವ್ರ ಪಾಪ್ಯುಲೇಷನ್ ಎಷ್ಟದಪ್ಪ ಅಂದ್ರೆ 7,000 ಜನಸಂಖ್ಯೆ. ಪ್ರತಿಯೊಬ್ಬರಿಗೆ ಹೆಚ್ಚ ಕಡಿಮೆ ಆಗ್ಬೋದು 7 ರೂಪಾಯಿ ಏನು ಮಾಡಬೇಕಾಗುತ್ತಪ್ಪ ಅಂದ್ರೆ ಖರ್ಚು ಮಾಡಬೇಕಾಗ್ತದೆ, ಅಥವಾ ಟ್ಯಾಕ್ಸನ್ನು ಅವ್ರ ಮೇಲೆ ಹಾಕಬೇಕಾಗ್ತದೆ. And king suddenly thought that people will make strike against of us. ಇಷ್ಟು ನಾವು ಅವ್ರ ಮೇಲೆ ತಲೆ ಮೇಲೆ ಪರ್ ಹೆಡ್ ಟ್ಯಾಕ್ಸ್ ಹಾಕಿದೀವಿ ಅಂದ್ರೆ ಜನರು ಏನು ಮಾಡಬಹುದಪ್ಪ ಅಂದ್ರೆ ಸ್ಟ್ರೈಕ್ ಮಾಡಬಹುದು. ಅದ್ರ ಸಲುವಾಗಿ ಚೀಪ್ದಾಗ ಕಡಿಮೆ ರೇಟ್ದಾಗ ಅವ್ರಿಗೆ ಏನು ಮಾಡಬೇಕು, ನಾವು ಪನಿಷ್ಮೆಂಟ್ ಕೊಡಬೇಕಾಗ್ತದೆ. ಮುಂದೆ ಕಿಂಗ್ ಆ್ಯಂಡ್ ಮಿನಿಸ್ಟರ್ organized one more meeting. ಇನ್ನೊಂದು ಮೀಟಿಂಗ್ ಅಂತ ಹೋಗ್ತು ರಾಜ ಯಾವ ರೀತಿ ಬಂದ್ರೆ ಮಿನಿಸ್ಟರ್ ಜೊತೆ, ಅದರಾಗ ಆರ್ಮಿ ಜನರಲ್ ಕೂಡ ಆಫೀಸರ್ ಕೂಡ ಇರ್ತವರು. And king advised to the general that soldier can cut off the head of criminal without any extension. ಅಂತ ಆ ಆರ್ಮಿ ಆಫೀಸರ್ ಅಂತ ಜನರಲ್ಗೆ ರಾಜ ಏನಂತನಪ್ಪ ಅಂದ್ರೆ, ನಮ್ಮಲ್ಲಿ ಒಬ್ಬ ಸೋಲ್ಜರ್ವನ್ನು ತಯಾರು ಮಾಡಿ ಅವು ಏನು ಮಾಡೋದಪ್ಪ ಅಂದ್ರೆ ಯುದ್ಧದಾಗ ಅವ್ನಿಗೆ ಎಲ್ಲ ಅಭ್ಯಾಸ ಇರುತ್ತದೆ, ಅವು ಏನು ಮಾಡ್ಬೋದು, ಒಂದು ಶಸ್ತ್ರವನ್ನು ಅವನ ಕಡೆ ನಾವು ಕೊಡೋದು, ಖಡ್ಗ ಕೊಡೋದು, ಅವು ಏನು ಮಾಡ್ಬೋದು, ಆ ಅಪರಾಧ ಏನಲ್ಲ ಅವನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಬಹುದು ಅಂತ ಹೇಳ್ತಾನೆ. General went to the soldier. He asked one by one to the 60 soldiers. Nobody was ready to cut off the head of that particular criminal because they were not taught it. And ಅಲ್ಲಿ ಇರ್ತಕ್ಕಂಥ ಸೈನಿಕರು ಏನು ಮಾಡ್ತಾರಪ್ಪ ಅಂದ್ರೆ, ನಾವು we know how to fight against with enemy. ನಮ್ಗೆ ಯುದ್ಧ ಮಾಡೋದು ಅಭ್ಯಾಸ ಅದ, ಆದರೆ ಶಿಕ್ಷೆ ಕೊಡೋದು ಅಥವಾ ಕುತ್ತಿಗೆಯನ್ನು ಕತ್ತರಿಸೋದು ಅಭ್ಯಾಸವನ್ನು ನಮಗಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಯಾರೂ ತಯಾರಾಗಿಲ್ಲ. ಫೈನಲಿ king saw the annual budget of his country
and actually they don't have systematic jail. The criminal was kept into old house, old home. And ಆ ದೇಶ ಒಳಗೆ ಏನಂತಪ್ಪ ಅಂದ್ರೆ ಒಂದು ದೊಡ್ಡದಂತ ಜೈಲು ಕೂಡ ಇಲ್ಲ. ಒಂದೇ ಒಂದು ಹಳೆ ರೂಮ್ ಇತ್ತು, ಅದ್ರಾಗ ಏನು ಮಾಡ್ತಿರಪ್ಪ ಅಂದ್ರೆ ಟೆಂಪರರಿ criminals were kept and they will be would be left. ಮುಂದ ಆ ಅಪರಾಧ ಏನದಂತ, the king has to spend 600 francs in the sense rupees. and ಮುಂದೆ ಏನಾಗ್ತದಪ್ಪ ಅಂದ್ರೆ ಆ ಒಂದು ಅಪರಾಧ ಇರ್ತಂದ್ರೆ ಅವನ ಮೇಲೆ ಪ್ರತಿ ವರ್ಷ 600 ರೂಪಾಯಿ ಖರ್ಚು ಮಾಡೋದು ನಮ್ಮ ಕೈಲಿ ಆಗಂಗಿಲ್ಲ ಅಂತ ಹೇಳ್ತಾರೆ. And punishment was changed into life imprisonment. ಆ ಪನಿಷ್ಮೆಂಟ್ ಏನದಲ್ಲ ಕುತ್ತಿಗೆ ತುಸದ್ ಬೇಡ, ಲೈಫ್ ಇಂಪ್ರಿಸನ್ಮೆಂಟ್ ಒಂದು ಶಿಕ್ಷೆಯನ್ನು ಕೊಟ್ಟು ಬಿಡುವುದು ಅಂತ ಹೇಳ್ತಾನೆ, ಜನ್ಮಕ್ಕೆ. ಆದ್ರೆ ಖರ್ಚು ಮಾಡಬೇಕಾಗ್ತದೆ. ಸೊ ಫೈನಲಿ ಒನ್ ಮೋರ್ meeting was conducted, organized by king with his ministers, as well as judges there, lawyers were there. So last finally ರಾಜ್ ಏನು ಮಾಡ್ತಾನಪ್ಪ ಅಂದ್ರೆ ಇನ್ನೂ ಒಂದು ಸಲ ಮೀಟಿಂಗ್ ಅನ್ನು ಕರೆಸ್ತಾನು. ಅವನ ಆಡಳಿತ ಒಳಗೆ ಇರ್ತಕ್ಕಂಥ ಮಿನಿಸ್ಟರ್ಸ್ ಇರ್ಬೋದು, ಆಫೀಸರ್ಸ್ ಇರ್ಬೋದು, ಲಾಯರ್ಸ್ ಆದರು, ಜಡ್ಜ್ ಆದರು, ನ್ಯಾಯಾಧೀಶ, ಹೌ ಟು ಡೂ. ಆ್ಯಂಡ್ ಆ್ಯಕ್ಚುಲಿ a watchman was appointed to protect him, to guard him in the sense criminal. ಮುಂದ ಜೈಲ್ದಾಗ ಅಪರಾಧಿ ಅದನ್ನು ಅವ್ನು ಕವಲ ಮಾಡಬೇಕಾದ್ರೆ ಒಬ್ಬ ವಾಚ್ಮೆನ್ ಬೇಕು, ಅವನದು ಪೇಮೆಂಟ್ ಕೊಡೋದು. ಸೊ ವಾಚ್ಮನ್ ವಾಸ್ ಡಿಸ್ಮಿಸ್ಡ್, ಗಾರ್ಡ್ ವಾಸ್ ಟರ್ಮಿನೇಟೆಡ್. ಹೀಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಗಾರ್ಡ್ ಏನಿರ್ತಲ್ಲ ವಾಚ್ಮನ್ ಅವಾಗ ತೆಗೆದಾಗ್ತದೆ. ಅದು ಒಂದು ಪೇಮೆಂಟ್ ಉಳಿತಾಯ ಆಯ್ತು ಅಂತ ಹೇಳ್ತಾರೆ. ಒನ್ ಮೋರ್ ಲಾಜಿಕ್ ಇಸ್ ದೇರ್ ಟು ಡಿಸ್ಮಿಸ್ ದ ವಾಚ್ಮನ್, that criminal should run away from the jail. ವಾಚ್ಮನ್ ಇರ್ಲಿಕ್ಕೆ ಅಪರಾಧಿ ಏನು ಮಾಡ್ತಾರಪ್ಪ ಅಂದ್ರೆ ಓಡಿ ಹೋಗ್ತಾರೆ. ಅದ್ರ ಸಲುವಾಗಿ ಆ ಒಂದು ಜೈಲಾಗಿ ಇರತಕ್ಕಂಥ ಅಪರಾಧಿ ಓಡಿ ಹೋಗಬೇಕಂತ ಮುದ್ದಾಮ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ಕಾವಲ್ದಾರಿ ಏನಿರ್ತಾನೆ ಅವನ ಡ್ಯೂಟಿ ಮೇಲಿಂದ ಅಥವಾ ಸರ್ವಿಸ್ ಮೇಲಿಂದ ತೆಗೆದಾಕ್ತಾರೆ. ಈ ಒಂದು ಕ್ರಿಮಿನಲ್ ಡಿಡೆಂಟ್ ಎಸ್ಕೇಪ್ ಫ್ರಮ್ ದಿ ಜೈಲ್. ಆದ್ರೆ ಆ ಕ್ರಿಮಿನಲ್ ಅಪರಾಧಿ ಏನು ಮಾಡ್ತಾನಪ್ಪ ಅಂದ್ರೆ ಜೈಲ್ ಬಿಟ್ಟು ಹೋಗಿದ್ರೆ he said that what can I do, because his character, his name was completely spoiled. ಅವನ ಕ್ಯಾರೆಕ್ಟರ್ ಇರ್ಬೋದು, ಅವನ ಹೆಸರು ಇರ್ಬೋದು, ರೆಪ್ಯುಟೇಷನ್ ಇರ್ಬೋದು, ಅದು ಏನಾಗಿತ್ತಪ್ಪ ಅಂದ್ರೆ ಕಂಪ್ಲೀಟ್ಲಿ ಹಾಳಾಗಿದೆ. ಹೊರಗೆ ಹೋಗಿ ನಾವು ಏನು ಮಾಡಬೇಕು, ನೋ ಬಡಿ ವಿಲ್ ಗಿವ್ ಹಿಮ್ ವರ್ಕ್, ಯಾವುದೋ ಒಂದು ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. and what to do, how to live life, it's very complicated question. Life is so complicated. ಲೈಫ್ ಲೀಡ್ ಮಾಡಬೇಕಾದ್ರೆ ಒನ್ ಹ್ಯಾಸ್ ಟು ವರ್ಕ್ ಹಾರ್ಡ್, ದುಡಿಬೇಕಾಗ್ತದೆ.
ಕೆಲಸ ಸಿಗಬೇಕಾದ್ರೆ ಯಾವ ಕೆಲಸ ಕೊಡೋದಿಲ್ಲ, ಏನಿಲ್ಲ. ಅದ್ರ ಸಲುವಾಗಿ ಹೊರಗಡೆ ಹೋಗಿ ಏನು ಮಾಡೋದೈತಿ, ಅವ್ನು ಏನು ಮಾಡ್ತಾನಪ್ಪ ಅಂದ್ರೆ ಆ ಜೈಲಿನಿಂದ ಓಡಿ ಹೋಗಂಗಿಲ್ಲ. ಟೈಮ್ ಟು ಟೈಮ್ ಹೋಗೋದು. ಕಿಚನ್ ಅದ, ದೇರ್ ವಾಸ್ ಎ ಕಿಚನ್. ಹಿ ಯೂಸ್ ಟು ಗೆಟ್ his tiffin, his lunch, his dinner, time to time. Again he used to come to the jail. He used to eat it and he used to sleep. ಊಟಕ್ಕೆ ಟೈಮ್ ಊಟ, ಟಿಫಿನ್ ಟೈಮ್ ಟಿಫಿನ್ ಹೋಗಿ ಕಿಚನ್ದಿಂದ ತೊಗೊಂಡು ಬರೋದು, ಜೈಲ್ದಾಗ ಬರೋದು, ಒಳಗೆ ಹೋಗಿ ಏನು ಮಾಡೋದಪ್ಪ ಅಂದ್ರೆ ಊಟ ಮಾಡೋದು, ಮಾಡ್ಕೊಳ್ಳೋದು. And actually king and his ministers were waiting, when will criminal leave the jail. ಆಯ್ತಾ, ಇರ್ತಕ್ಕಂಥ ರಾಜ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅವ್ರ ತಲೆಯಲ್ಲಿ ಏನಾದಪ್ಪ ಅಂದ್ರೆ ಆ ಅಪರಾಧಿ ಯಾವಾಗ ಓಡಿ ಹೋಗ್ತಾನೆ, ಆದ್ರೂ ಕೂಡ ಅವ್ನು ಹೋಗಂಗಿಲ್ಲ. ಲಾಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ the criminal was advised to run away from the jail, but he said that no. ಅಂತ ಅಪರಾಧಿ ಹೇಳ್ತದ್ರು ಓಡಿ ಹೋಗಪ್ಪ ಅಂತ ಹೇಳ್ತಾನು ಜೈಲಿನಿಂದ, ಆದ್ರೂ ಕೂಡ ಹೋಗಂಗಿಲ್ಲ. ಸೊ one more meeting was organized, conducted. ಲಾಸ್ಟ್ ಇನ್ನೊಂದು ಮೀಟಿಂಗ್ ಏನು ಮಾಡ್ತಾರಪ್ಪ ಅಂದ್ರೆ ಕಂಡಕ್ಟ್ ಮಾಡ್ತಾರೋ. ರಾಜ ಅದರು, ಮಿನಿಸ್ಟರ್ಸ್ ಅದರು, ಎಲ್ಲರೂ ಕೂಡಿ ಏನು ಮಾಡ್ತಾರಪ್ಪ ಅಂದ್ರೆ ದಿ ಕೇಮ್ ಟು ಕನ್ಕ್ಲೂಷನ್, ಸಮಾರೋಪ ಬರ್ತಾರೆ. ಏನು ಬೇಡ, ಎವ್ರಿ ಇಯರ್ annually king has to pay pension to the criminal. The criminal I am saying. ಲಾಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಆ ಜೈಲ್ದಾಗ ಇರ್ತಕ್ಕಂಥ ಅಪರಾಧಿ ಏನದಲ್ಲ ಅವಂಗ ರಾಜ ಮಿನಿಸ್ಟರ್ಸ್ ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡ್ತಾವ್ರು, ಕನ್ಕ್ಲೂಷನ್ ಬರ್ತವ್ರು. ನೆಕ್ಸ್ಟ್ ಅವಾಗ ದ ಪೆನ್ಷನ್ ವಾಸ್ ಸ್ಯಾಂಕ್ಷನ್ ಟು ದಿ ಕ್ರಿಮಿನಲ್. ಆನ್ಯುವಲಿ ಪ್ರತಿ ವರ್ಷ ಏನು ಮಾಡೋದಪ್ಪ ಅಂದ್ರೆ ಅವಾಗ ಪೆನ್ಷನ್ ಕೊಡೋದಲ್ಲ. ಸೊ in which way, just try to remind, story begins with murder, punishment was changed according to situation. And actually king, ministers, judges